ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧಿಸಿದಂತೆ ಮೊದಲ ಆದ್ಯತೆ ಶಾಮನೂರು ಕುಟುಂಬಕ್ಕೆ. ಒಂದು ವೇಳೆ ಅವರನ್ನು ಹೊರತುಪಡಿಸಿ ಹೊರಗಿನವರಿಗೆ ಆದ್ಯತೆ ಕೊಟ್ಟರೆ ನನ್ನ ಸಹೋದರ ಶಿವಗಂಗಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ನೀಡಿ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಸಹೋದರ ರಾಜಕೀಯವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು ದಾವಣಗೆರೆಯಲ್ಲೇ ವಾಸವಾಗಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿದ್ದು ಟಿಕೆಟ್ ಕೊಟ್ಟರೆ ಚುನಾವಣೆ ಮಾಡುತ್ತೇವೆ ಎಂದರು. ಒಂದು ವೇಳೆ ಶಾಮನೂರು ಕುಟುಂಬ ಟಿಕೆಟ್ ಬೇಡ ಎಂದರೆ ಮೀಟಿಂಗ್ ಕರೆಯುತ್ತಾರೆ, ಆಗ ನಾನು ನನ್ನ ಸಹೋದರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡ್ತೀನಿ ಎಂದರು. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಟಿಕೆಟ್ ಕೇಳುವ ಅಧಿಕಾರ ಇದೆ. ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತದೆ. ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡರೂ ಅದಕ್ಕೆ ನಾನು ಬದ್ಧ ಎಂದರು. ಈಗ ನಾನು ಮೊನ್ನೆ ಒಂದು 2-3 ಚಾನಲಿಗೆ ಮಾತಾಡಿದೆ. ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಯಾಕೆಂದರೆ ಯಾವುದೇ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಇದೆ, ಯಾವುದೇ ಒಂದು ಸಾವು ನೋವು ಆದಂಥ ಸಂದರ್ಭದಲ್ಲಿ ಆ ಕುಟುಂಬದ ವರ್ಗದವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆ ಏನಾದರೂ ಒಂದು ಕೊಡೋ ಅಂಥ ಆಪ್ಷನ್ ಸಿಕ್ಕರೆ, ನಮ್ಮ ಸಹೋದರರು ಭಾಳಷ್ಟು ವರ್ಷ ರಾಜಕೀಯದ ಹಿನ್ನೆಲೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನಾನು ಸಹ ದಾವಣಗೆರೆ ಮಹಾನಗರ ಪಾಲಿಕೆ ಕೆಲಸ ಮಾಡಿರೋ ಲೋಕಲ್ಲು ಇದೆ. ಜೊತೆಗೆ ಅವರು ಇಲ್ಲೇ ವಾಸವಾಗಿರೋದ್ರಿಂದ ಅನುಕೂಲ ಆಗ್ತಿದೆ. ಕೊಟ್ಟರೆ ಪಕ್ಷ ನಾವು ಅದನ್ನು ಚುನಾವಣೆ ಮಾಡ್ತೀವಿ. ಅಧ್ಯಕ್ಷರಿಗೆ ಮನವಿ ಮಾಡ್ತೀರಾ? ಇಲ್ಲ, ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಅವರೇನಾದರೂ ಆಗಲ್ಲ ಬದಲಾವಣೆ ಅಂದರೆ ಮೀಟಿಂಗ್ ಕರೆದೇ ಕರೀತಾರೆ, ಹಿಂಗಿದೆ ಹಿಂಗೆ ಅಂತ. ಆ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೊಂದು ಅಲ್ಪಸಂಖ್ಯಾತರು ಸಭೆ ಮಾಡ್ತೀನಿ. ಇದು ವಾಕ್ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಅವ್ರದ್ದೇ ಆದ ರೈಟ್ಸ್ ಇದೆ. ಎಲ್ಲರೂ ಟಿಕೆಟ್ ಕೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮೈನಾರಿಟಿ ಅಥವಾ ಇನ್ನೊಂದು ಅಂತಲ್ಲ, ಪ್ರತಿಯೊಬ್ಬರು ಟಿಕೆಟ್ ಕೇಳೋ ರೈಟ್ಸ್ ಇದೆ. ಕೇಳಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಸರ್, ಬಳ್ಳಾರಿ ಇನ್ಸಿಡೆಂಟ್ ಸರ್ ಭಾಳ ಬೇರೆ ರೀತಿ ರೂಪ ಪಡ್ಕೊಂಡಿದೆ. ತಣ್ಣಗಾಗಿದೆ ಅಲ್ಲಿಗೆ ಮತ್ತೆ ನಾವು ಒಂದು ಜಾಸ್ತಿ ಮಾಡೋಣ ಬಿಡ್ರಿ ಬೋಲಿ. ಥ್ಯಾಂಕ್ ಯು. ಬಳ್ಳಾರಿ ವಿಷಯದಲ್ಲಿ ಬಳ್ಳಾರಿ ಹತ್ರ ಮಾತಾಡೋಣ, ನಮ್ಗೆ ಯಾಕೆ? ಥ್ಯಾಂಕ್ ಯು. ಈಗ ನಾನು ಮೊನ್ನೆ ಒಂದು 2-3 ಚಾನಲಿಗೆ ಮಾತಾಡಿದೆ. ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಯಾಕೆಂದರೆ ಯಾವುದೇ ನಮ್ಮ ಕಾಂಗ್ರೆಸ್ಸಲ್ಲಿ ಒಂದು ಪದ್ಧತಿ ಇದೆ, ಯಾವುದೇ ಒಂದು ಸಾವು ನೋವು ಆದಂಥ ಸಂದರ್ಭದಲ್ಲಿ ಆ ಕುಟುಂಬದ ವರ್ಗದವರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ. ಅದನ್ನು ಹೊರತುಪಡಿಸಿ ಹೊರಗಡೆ ಏನಾದರೂ ಒಂದು ಕೊಡೋ ಅಂಥ ಆಪ್ಷನ್ ಸಿಕ್ಕರೆ, ನಮ್ಮ ಸಹೋದರರು ಭಾಳಷ್ಟು ವರ್ಷ ರಾಜಕೀಯದ ಹಿನ್ನೆಲೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ. ನಾನು ಸಹ ದಾವಣಗೆರೆ ಮಹಾನಗರ ಪಾಲಿಕೆ ಕೆಲಸ ಮಾಡಿರೋ ಲೋಕಲ್ಲು ಇದೆ. ಜೊತೆಗೆ ಅವರು ಇಲ್ಲೇ ವಾಸವಾಗಿರೋದ್ರಿಂದ ಅನುಕೂಲ ಆಗ್ತಿದೆ. ಕೊಟ್ಟರೆ ಪಕ್ಷ ನಾವು ಅದನ್ನು ಚುನಾವಣೆ ಮಾಡ್ತೀವಿ. ಅಧ್ಯಕ್ಷರಿಗೆ ಮನವಿ ಮಾಡ್ತೀರಾ? ಇಲ್ಲ, ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ. ಅವರೇನಾದರೂ ಆಗಲ್ಲ ಬದಲಾವಣೆ ಅಂದರೆ ಮೀಟಿಂಗ್ ಕರೆದೇ ಕರೀತಾರೆ, ಹಿಂಗಿದೆ ಹಿಂಗೆ ಅಂತ. ಆ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೊಂದು ಅಲ್ಪಸಂಖ್ಯಾತರು ಸಭೆ ಮಾಡ್ತೀನಿ. ಇದು ವಾಕ್ ಸ್ವಾತಂತ್ರ್ಯ ಇದೆ, ಎಲ್ರಿಗೂ ಅವ್ರದ್ದೇ ಆದ ರೈಟ್ಸ್ ಇದೆ. ಎಲ್ಲರೂ ಟಿಕೆಟ್ ಕೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಂದು ಮೈನಾರಿಟಿ ಅಥವಾ ಇನ್ನೊಂದು ಅಂತಲ್ಲ, ಪ್ರತಿಯೊಬ್ಬರು ಟಿಕೆಟ್ ಕೇಳೋ ರೈಟ್ಸ್ ಇದೆ. ಕೇಳಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಸರ್, ಬಳ್ಳಾರಿ ಇನ್ಸಿಡೆಂಟ್ ಸರ್ ಭಾಳ ಬೇರೆ ರೀತಿ ರೂಪ ಪಡ್ಕೊಂಡಿದೆ. ತಣ್ಣಗಾಗಿದೆ ಅಲ್ಲಿಗೆ ಮತ್ತೆ ನಾವು ಒಂದು ಜಾಸ್ತಿ ಮಾಡೋಣ ಬಿಡ್ರಿ ಬೋಲಿ. ಥ್ಯಾಂಕ್ ಯು. ಬಳ್ಳಾರಿ ವಿಷಯದಲ್ಲಿ ಬಳ್ಳಾರಿ ಹತ್ರ ಮಾತಾಡೋಣ, ನಮ್ಗೆ ಯಾಕೆ? ಥ್ಯಾಂಕ್ ಯು.